ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲರೂ ಇಷ್ಟಪಡುವಂಥ ಮಶ್ರೂಮ್ ಗೀ ರೋಸ್ಟನ್ನು ಮಾಡೋಣ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿನೇ ತುಂಬಾ ಸುಲಭವಾಗಿ ಮಾಡ್ಬೋದು ಇದರ ಮಸಾಲೆ ಎಷ್ಟೊಂದು ರುಚಿಯಾಗಿರುತ್ತಂದರೆ ಒಂದು ಸಲ ಈ ಮಸಾಲೆನ ತಿಂದವರು ಮತ್ತೆ ನೆಕ್ಸ್ಟ್ ಟೈಮ್ ಪಕ್ಕ ಟ್ರೈ ಮಾಡ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟಿಗೆ ಮಸಾಲೆನ ಹುರ್ಕೊಳ್ಬೇಕು. ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಫ್ರೈಂಗ್ ಪ್ಯಾನ್ನ ಕಾಯಿಸ್ಬಿಟ್ಟು 6-7 ಬ್ಯಾಡಗಿ ಮೆಣಸನ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಎಣ್ಣೆ ಸೇರಿಸಬಾರ್ದು, ಡ್ರೈ ಆಗಿನೇ ಹುರ್ಕೊಳ್ಬೇಕು. ಡ್ರೈ ಆಗಿನೇ ಒಂದು 2 ನಿಮಿಷ ಬ್ಯಾಡಗಿ ಮೆಣಸನ್ನ ಹುರ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ 3/4 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 2 ಚಿಟಿಕೆ ಆಗೋಷ್ಟು ಮೆಂತೆ ಕಾಳು, ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಐಟಮ್ಸನ್ನು ಸೇರಿಸ್ಕೊಳ್ಬೇಕು. ಗರಂ ಮಸಾಲೆ ಎಲ್ಲ ಐಟಮ್ಸನ್ನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಬೇಕಿದ್ರೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ರೂ ಸಾಕಾಗುತ್ತೆ. ಸೊ ಇವಾಗ ಮೆಣಸನ್ನು ಸೇರಿಸ್ಬಿಟ್ಟು ಎಲ್ಲ ಐಟಮ್ಸನ್ನ ಮತ್ತೆ ಒಂದು 2 ನಿಮಿಷದವರೆಗೂ ಹುರ್ಕೊಳ್ಬೇಕು. ಹುರಿದಿರುವಂಥ ಮಸಾಲೆ ಐಟಮ್ಸ್ ತಣ್ಣದಾದ ನಂತರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಹಾಗೆಯೇ ಇದಕ್ಕೆ 3 ಬೆಳ್ಳುಳ್ಳಿ ಎಸ್ಲು, ಅರ್ಧ ಇಂಚ ಆಗೋಷ್ಟು ಶುಂಠಿ, ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಕೆಲವೊಬ್ಬರು ಬೆಲ್ಲ ಹಾಕ್ತಾರೆ, ಇದಕ್ಕೆ ನಾನು ಬೆಲ್ಲ ಹಾಕ್ತಾ ಇಲ್ಲ. ಮತ್ತು ನಾವು ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ತೀವಲ್ವ, ಅದರಲ್ಲಿನೇ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಹಾಗಾಗಿ ನಾನು ಬೆಲ್ಲ ಹಾಕ್ಕೊಂಡಿಲ್ಲ. 1/4 ಚಮಚ ಆಗೋಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಮಸಾಲೆನ ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿದಷ್ಟು ಮಸಾಲೆ ಚೆನ್ನಾಗಿ ಬರುತ್ತೆ. ಸೊ ಮಸಾಲೆ ರೆಡಿಯಾಗಿದೆ. ಇವಾಗ ಗೀ ರೋಸ್ಟನ್ನು ಮಾಡೋಣ. ಒಂದು ಫ್ರೈಂಗ್ ಪ್ಯಾನ್ನ ಕಾಯಿಸ್ಬಿಟ್ಟು ಅದಕ್ಕೆ 3-4 ಟೇಬಲ್ ಸ್ಪೂನ್ ಹಾಕೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿನೇ ಮಾಡಬೇಕು. ಮಶ್ರೂಮನ್ನಾಗಲಿ ಮಸಾಲೆನಾಗಲಿ ತುಪ್ಪದಲ್ಲಿನೇ ರೋಸ್ಟ್ ಮಾಡಬೇಕು. ತುಪ್ಪ ಕಾದ ನಂತರ ಇದಕ್ಕೆ ಇವಾಗ 200 ಗ್ರಾಮ್ ಆಗೋಷ್ಟು ಮಶ್ರೂಮನ್ನು ಹಾಕ್ಕೊಂಡಿದ್ದೀನಿ. ಮಶ್ರೂಮನ್ನು ಕ್ಲೀನ್ ಮಾಡಿಬಿಟ್ಟು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಮಶ್ರೂಮನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು 2-3 ನಿಮಿಷದವರೆಗೂ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. 2-3 ನಿಮಿಷ ರೋಸ್ಟ್ ಮಾಡಿಕೊಂಡು ಇವಾಗ ಪಾತ್ರೆಯಿಂದ ಎತ್ತಿಟ್ಕೊಳ್ತಾ ಇದ್ದೀನಿ ಮಶ್ರೂಮನ್ನು. ಫ್ರೈಂಗ್ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಉಳ್ಕೊಂಡಿದೆ. ಇವಾಗ ಅದಕ್ಕೇನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಚೆನ್ನಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿನ ಸೇರಿಸ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು, ಇಲ್ಲಾಂದರೆ ಸ್ವೀಟ್ನೆಸ್ ಬರೋದಿಲ್ಲ. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದು ಫ್ರೈ ಆದ ನಂತರ ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಡ್ರೈ ಆಗಬಾರ್ದು. ಹಾಗಾಗಿ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಅರ್ಧ ಲೋಟ ಆಗೋಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹಾಕಿರುವಂಥ ನೀರೆಲ್ಲ ಪೂರ್ತಿಯಾಗಿ ಇಂಗಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಬೇಕು. ಮತ್ತು ಇದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಬೇಕು. ಮಸಾಲೆ ಡ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಇವಾಗ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಪ್ಪು ಬೇಕಿದ್ದರೆ ಹಾಕೋಬೋದು. ನಾನಿದಕ್ಕೆ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆ ಮತ್ತು ಮಶ್ರೂಮನ್ನು ಸೇರಿಸ್ಬಿಟ್ಟು ಮತ್ತೆ 3-4 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತುಪ್ಪ ಹೊರಗಡೆ ಬರಬೇಕು. ಮಸಾಲೆಯಿಂದ ಈ ಥರ ತುಪ್ಪ ಹೊರಗಡೆ ಬರಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ರೆಡಿಯಾಗಿದೆ. ಇದು ಕಲರ್ ನೋಡಿ ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ. ಮಸಾಲೆ ರುಚಿ ಅಂತೂ ಕೇಳೋದೇ ಬೇಡ, ನನಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ರುಚಿಯಾಗಿ ಬರುತ್ತೆ ಇದರದ್ದು ಮಸಾಲೆ. ಮಶ್ರೂಮ್ಗಿಂತ ಜಾಸ್ತಿ ಮಸಾಲೆನೇ ಇಷ್ಟಪಡ್ತಾರೆ. ಸೊ ಒಂದ್ಸಲ ಟ್ರೈ ಮಾಡಿದವರು ಪಕ್ಕ ಇನ್ನೊಂದ್ಸಲ ಟ್ರೈ ಮಾಡ್ತಾರೆ, ಅಷ್ಟೊಂದು ರುಚಿಯಾಗಿ ಬರುತ್ತೆ. ನೀರು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಊಟಕ್ಕೆ ಸೈಡ್ ಡಿಶ್ ಆಗಿನೂ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.